ಹಾಯ್ ನಮಸ್ತೆ, ವೆಲ್ಕಮ್ ಟು ಕರಾವಳಿ ರೆಸಿಪೀಸ್. ಇವತ್ತಿನ ನಮ್ಮ ರೆಸಿಪಿ ಗೋಳಿಬಜೆ. ಸಂಜೆ ಚಾದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಕರಾವಳಿ ಕಡೆ ಸಣ್ಣ ಸಣ್ಣ ಕ್ಯಾಂಟೀನಲ್ಲಿ ಸಿಗುವಂಥ ಗೋಳಿಬಜೆ ತುಂಬಾ ರುಚಿಯಾಗಿರುತ್ತೆ. ನಾವು ಕೆಲವು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಅಷ್ಟೇ ರುಚಿಯಾಗಿರುವಂಥ ಗೋಳಿಬಜೆನ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಮೊದಲು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅದಕ್ಕೆ ನಾನು ಅಗಲವಾದ ಬೌಲನ್ನು ತಗೊಂಡಿದ್ದೇನೆ. 1 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ತಗೊಂಡಿದ್ದೇನೆ, ನೀವು ಯಾವುದಾದ್ರೂ ಕಪ್ಪಲ್ಲಿ ತಗೊಳ್ಬೋದು. ನಂತರ 3 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆಯೇ ಹಸಿಕಾಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಹಾಕೊಳ್ತಾ ಇದ್ದೇನೆ. ಅದು ನಾವು ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ನಂತರ 5-6 ಎಲೆ ಕರಿಬೇವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದಾನೆ. 1 ಚಮಚದಲ್ಲಿ 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಅಡಿಗೆ ಸೋಡಾನ ತಗೊಂಡಿದ್ದಾನೆ. ಹಾಗೆಯೇ ಅರ್ಧ ಚಮಚ ಉಪ್ಪು ಜೊತೆಗೆ 1 ಚಮಚ ಆಗುವಷ್ಟು ಸಕ್ಕರೆನ ಸೇರಿಸಿ, ಸಕ್ಕರೆ ಉಪ್ಪು ಎಲ್ಲ ಮೈದಾಕ್ಕೆ ಚೆನ್ನಾಗಿ ಹಿಡಿಯೋ ಥರ 1 ಚಮಚದ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದಾನೆ. ನಂತರ ನಾವು ಯಾವ ಕಪ್ಪಲ್ಲಿ ಮೈದಾವನ್ನು ತಗೊಂಡಿದ್ದೇವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತಗೊಳ್ಬೇಕು. ಮಜ್ಜಿಗೆಯನ್ನು ಕೂಡ ಬಳಸ್ಕೊಳ್ಬೋದು. ಮಜ್ಜಿಗೆ ತಗೊಳ್ಳೋದಾದರೆ 1 ಕಪ್ ಹಿಟ್ಟಿಗೆ 3/4 ಕಪ್ಪಷ್ಟು ಮಜ್ಜಿಗೆನ ತಗೊಳ್ಬೇಕು. ನಾನಿಲ್ಲಿ ಮೊಸರನ್ನು ಬಳಕೆ ಮಾಡಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ನಾದ್ಕೊಳ್ಬಾರ್ದು, ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ತಗೊಂಡಿರೋ ಅರ್ಧ ಕಪ್ ಮೊಸರನ್ನು ಪೂರ್ತಿಯಾಗಿ ಬಳಸಿದ ನಂತರ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ. ನಂತರ ನಾವು ಸ್ವಲ್ಪನೇ ನೀರನ್ನು ಸೇರಿಸಿ ಕಲಿಸ್ಕೊಳ್ತಾ ಬರಬೇಕು. ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಜಾಸ್ತಿ ನೀರನ್ನು ಹಾಕಿ ನಾವು ಕಲಿಸೋದ್ರಿಂದ ಹದ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಹಿಟ್ಟು ಹದವಾಗಿ ಬರುತ್ತೆ. ಈ ಥರ ಹಿಟ್ಟು ಬರಲಿಲ್ಲ ಅಂತ ಆದರೆ ನೀವು ಮತ್ತೆ 1-2 ಚಮಚ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ 1 ನಿಮಿಷ ಆಗುವಷ್ಟು ಚೆನ್ನಾಗಿ ಕಲಸಿದ್ರೆ ಸರಿಯಾದ ಹಿಟ್ಟು ರೆಡಿ ಆಗುತ್ತೆ. ನಂತರ ನಾವು ರೆಡಿ ಮಾಡಿಟ್ಟಿರೋ ಹಿಟ್ಟಲ್ಲಿ ಸ್ವಲ್ಪ ತೆಗೆದು ಹದವಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ನಾವು ನೋಡ್ಕೊಳ್ಬೇಕು. ಕಲಸಿರೋ ಅಂಥದ್ದು ಸರಿಯಾಗಿ ಬಂದಿದೆ. ಇದನ್ನು 2 ಗಂಟೆ ಆಗುವಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಅದಕ್ಕೆ ನಾವು ಇದನ್ನು ಮುಚ್ಚಿಡಬೇಕು. ನಿಮಗೆ ಸಮಯ ಇದ್ದರೆ ಜಾಸ್ತಿ ಕೂಡ ಅದನ್ನು ನೆನೆಯೋದಕ್ಕೆ ಬಿಡ್ಬೋದು. ಇಲ್ಲ ಅಂತ ಆದರೆ ಕಡಿಮೆ ಅಂದರೆ 3/4 ಗಂಟೆಯಿಂದ 1 ಗಂಟೆ ತನಕ ನೆನೆಯಲೇಬೇಕು. ಇವಾಗ ನಾವು ಇದನ್ನು ಮುಚ್ಚಿ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಇವಾಗ 2 ಗಂಟೆ ಆಗಿದೆ. ನೋಡಿ, ನಿಮಗೆ ಹಿಟ್ಟು ನೋಡಬೇಕಾದ್ರೆ ಗೊತ್ತಾಗ್ತಾ ಇದೆ. ಹಿಟ್ಟಿನ ಮೇಲೆ ಗುಳ್ಳೆ ಥರ ಕಾಣಿಸ್ತಾ ಇದೆ. ಇವಾಗ ಹಿಟ್ಟು ಹದವಾಗಿ ರೆಡಿ ಆಗಿದೆ. ಇವಾಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿದನ್ನು ಎಣ್ಣೆಯಲ್ಲಿ ಕರಿಬಹುದು. ಮೊದಲೇ ನಾನು ಎಣ್ಣೆಯನ್ನು ಬಿಸಿಗಿಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಪ್ರತಿ ಸಲ ಹಿಟ್ಟನ್ನು ಕೈಯಿಂದ ತೆಗೆದು ಎಣ್ಣೆಯಲ್ಲಿ ಬಿಡುವಾಗಲೂ ಕೂಡ ನೀರಲ್ಲಿ ಕೈಯನ್ನು ಅದ್ಕೊಳ್ಬೇಕು. ಹೇಗೆ ವಡ ಮಾಡಬೇಕಾದ್ರೆ ನೀರನ್ನು ಕೈಯಲ್ಲಿ ಅದ್ದಿ ಹಿಟ್ಟನ್ನು ತೆಗೆದು ಬಿಡ್ತೇವೋ ಅದೇ ಥರ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ಆದಷ್ಟು ಚೆನ್ನಾಗಿ ಕಾದಿರಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಸ್ವಲ್ಪನೇ ಹಿಟ್ಟು ತೆಗೆದು ನಾವು ಎಣ್ಣೆಯಲ್ಲಿ ಬಿಡ್ತಾ ಇರಬೇಕಾದ್ರೆ ಹಿಟ್ಟು ಉಬ್ಬಿ ಮೇಲೆ ಬರ್ತಾ ಇದೆ. ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ನಾವು ಕಾಯಿಸ್ಕೊಳ್ಬೇಕು. ಇವಾಗ ನಾವು 2 ಕಡೆನೂ ಚೆನ್ನಾಗಿ ತಿರುವಿ ಹಾಕಿ ಕಾಯಿಸ್ಕೊಳ್ಬೇಕು. ಆದಷ್ಟು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹೊಂಬಣ್ಣ ಬರೋ ತನಕ ಕಾಯಿಸ್ಕೊಂಡ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಕಾದಿದೆ. ಉಳಿದಿರೋ ಹಿಟ್ಟನ್ನು ಕೂಡ ನಾವು ಇದೇ ಥರ ಕಾಯಿಸ್ಕೊಳ್ಬೇಕು. ಇವಾಗ ಇದನ್ನು ತೆಕ್ಕೊಳ್ಳೋಣ.
ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.